ಆಲ್ ಡೇ 19ಗೆ ಸ್ವಾಗತ. ಇವತ್ತು ನನ್ನ ವೆಯ್ಟ್ ಬಂದು 69.300 ಗ್ರಾಮ್ಸ್ ಇದೆ. ತುಂಬ ಖುಷಿ ಆಗ್ತದೆ. ನನಗೆ ರ್ಯಾಪಿಡ್ಲಿ ವೆಯ್ಟ್ ಲಾಸ್ ಆಗೋದು ಬೇಕಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗ್ತೀನಿ. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಅಂದರೆ ನನಗೆ ಈ ಸೀಸನ್ನೇ ಬರಲ್ಲ, ತುಂಬ ಕೋಲ್ಡ್ ಆಗುತ್ತೆ. ನಾನು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ. 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ಅದಾದ ನಂತರ 1 ಗ್ಲಾಸ್ ಬಿಸಿ ನೀರು ಮಾತ್ರ ತಗೊಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ರೆಗ್ಯುಲರ್ ಆಗಿ ಡಿಟಾಕ್ಸ್ ವಾಟ್ರ್ ತಗೊಳ್ಳಲ್ಲ. ಒಂದಿನ ಬಿಸಿನೀರು, ಒಂದಿನ ಡಿಟಾಕ್ಸ್ ವಾಟ್ರ್ ಆ ಥರ ತಗೊಳ್ತೀನಿ. ಇವಾಗ ನಾನು ಲಂಚ್ನ ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, 1 ಈರುಳ್ಳಿ, ಸ್ವಲ್ಪ ಅರಿಶಿಣ, ಚಕ್ಕೆ, ಲವಂಗ. ನಿಮಗೆ ಈ ಟೈಮಲ್ಲಿ ಸೋಂಪು ಬೇಕಾದ್ರೆ ಹಾಕ್ಕೊಳ್ಬೋದು, ಆಪ್ಷನಲ್, ನಿಮ್ಗೆ ಹೆಂಗೆ ಬೇಕು. ಇದನ್ನು ಅರಿಶಿಣ ಈರುಳ್ಳಿ ಅಂತ ನಾವು ಕರಿತೀವಿ. ಸೊ ಅದನ್ನು ಪ್ರಿಪೇರ್ ಮಾಡ್ತಾ ನಾನೊಂದು ಬಟರ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನಾನು ಕುದಿಸಿ ಹಾಕ್ಕೊಳ್ತೀನಿ. ಇವತ್ತೇನು ಮಾಡಿದ್ದೀನಿ ಅಂದರೆ 1 ಸ್ಪೂನ್ ಬಟರ್ನ ಹಾಕಿ ಹಾಗೆ ಟೀನ ಸೋಸ್ಕೊಳ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಅದು ಅಲ್ಲಿಗೆ ಮೆಲ್ಟ್ ಆಗುತ್ತೆ. ನನಗೆ ಇದೊಂದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಹಾಲನ್ನ ಕೂಡ ನಾನು ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಡೈಲ್ಯೂಟ್ ಆಗಿದೆ. ಸೊ ನಾವೀಗ ರೆಡಿ ಮಾಡೋಣ. ಒಂದು ಬಾಣಲಿಗೆ ಸ್ವಲ್ಪ ನಾವು ಎಣ್ಣೆ ಹಾಕಿ, ಕೊಕೊನಟ್ ಆಯಿಲಲ್ಲೇ ಮಾಡ್ತಾ ಇದ್ದೀನಿ. 1 ಈರುಳ್ಳಿ ಹಾಕಿ, ಒಂದು ಅರ್ಧ ಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಯಾವುದೇ ಮಸಾಲೆ ಪದಾರ್ಥದ ಸಾರು ಮಾಡೋದಾದರೆ, ಅಂದರೆ ಮಸಾಲೆ ಐಟಮ್ ಹಾಕಿ ನಾವು ಸಾರು ಮಾಡೋದಾದರೆ, ನಾನು ಇದೇ ಪ್ರೊಸೀಜರ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿ ತೆಂಗಿನಕಾಯಿನ ಹುರ್ಕೊಂಡ್ರೆ ನಮಗೆ ತುಂಬ ಟೇಸ್ಟ್ ಆಗಿರುತ್ತೆ ಸಾರು. ನಾವು ಮಟನ್ ಮಸಾಲ ಅಂತ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದರಲ್ಲಿ ಕೊತ್ತಂಬರಿ ಬೀಜ, ಮೆಣಸು, ಅರಿಶಿಣ ಮಾತ್ರ ಇದೆ. ಇವಾಗ ನಾನು ಕಲರಿಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ತಣ್ಣಗಾದ್ಮೇಲೆ ನಾವು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹುಳಿ ಹಾಕ್ಕೊಂಡು ನಾನು ಇದನ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಜಾರಿಗೆ 3 ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ನುಣ್ಣಗೆ ರುಬ್ಬಿ ಒಂದು ಕಡೆ ಇಟ್ಕೊಳ್ಳಿ. ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಕೊಕೊನಟ್ ಆಯಿಲೇ ನಾನು ಬೆಳೆಸಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ರುಬ್ಬಿರುವಂತಹ ಗ್ರೀನ್ ಕಲರ್ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ನಾವು ತೊಳೆದಿಟ್ಟಿರುವ ಚಿಕನ್ನ ಹಾಕಿ ಜಸ್ಟ್ ಮಿಕ್ಸ್ ಕೊಟ್ಬಿಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಗ್ರೀನ್ ಕಲರ್ ಆಗಿದೆ. ಸೊ ಚೆನ್ನಾಗಿರುತ್ತೆ ಟೇಸ್ಟ್. ನಾನೀಗ 1 ಕೈಯಷ್ಟು ಸ್ವಲ್ಪ ಕಲ್ಲುಪ್ಪನ್ನು ಬಳಸಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಟಿರೋ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೋದು. ಖಾರ ಬೇಕಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಬೇಡ ಜಾಸ್ತಿ ಅಂತೇಳಿ ಮೈಲ್ಡಾಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಬೆರೆಸ್ಬೋದು. ನಾನು ಈ ಟೈಮಲ್ಲಿ ನಾನೇನು ಮಸಾಲೆ ಹಾಕಲ್ಲ, ಬಿಕಾಸ್ ಅದು ಬೆಂದ ನಂತರ ನಾನು ಸರಿ ಮಾಡ್ಕೊಳ್ತೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನು ನೀರನ್ನು ಬೆರೆಸಿ ನಾನೀಗ ಸಾರನ್ನ ವಿಶಿಲ್ ಹಾಕೋಕ್ಕೆ ಇಡ್ತೀನಿ. ನಿಮ್ಮ ಪ್ರಕಾರ ನಿಮ್ಮ ಮನೇಲಿ ಎಷ್ಟು ವಿಶಿಲ್ ಹಾಕ್ತೀರಾ ಗೊತ್ತಿಲ್ಲ, ನಾನು ಇಲ್ಲಿ 2 ವಿಶಿಲ್ ಹಾಕ್ಬಿಡ್ತೀನಿ. ಹಾಕಿ 1/4 ಗಂಟೆ ಬಿಟ್ಟು ಆ ವಿಶಿಲ್ನ ತೆಗೆದುಬಿಡ್ತೀನಿ. ಸೊ ಆ ಸ್ಟೀಮಲ್ಲಿ ಬೆಂದಿರುತ್ತೆ. ಸೊ ನೀವೀಗ ನೋಡ್ತಾ ಇರ್ಬೋದು, ಮಸಾಲೆ ಎಲ್ಲ ಸೈಡಿಗೆ ಬರ್ತಾ ಇದೆ. ಸೊ ಕುಕ್ಕರಲ್ಲಿ ಮಾಡಿದರೆ ನಿಜವಾಗ್ಲೂ ಟೇಸ್ಟ್ ಆಗಿರುತ್ತೆ, ಕದಲಿಸಿ ಹೋಗಲ್ಲ. ನಾನು ಯೂಶ್ವಲಿ ಇದೇ ಥರ ಎಮರ್ಜೆನ್ಸಿ ಟೈಮಲ್ಲಿ ಮಾಡ್ತೀನಿ. ಇವಾಗ ನೀವು ನೋಡಿರ್ಬೋದು, ಅದು ಮಸಾಲ ಬೆಂದು ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದೆ. ಇವಾಗ 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಇದರೊಳಗೆ ಬೆರೆಸ್ತಾ ಇದ್ದೀನಿ. ಸೊ ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಿ ಒಂದು ಕಡೆ ಇಟ್ಟರೆ ಇದು ರೆಡಿ ಆಗುತ್ತೆ. ಇವಾಗ ಜೋಳದ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಇಟ್ಕೊಳ್ಬೇಕು. ಸ್ವಲ್ಪ ಹಿಟ್ಟು ಹಾಕಿ ಅದಕ್ಕೆ 1/4 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಬೆರೆಸಿ ನಾನು ಮುದ್ದೆ ಮಾಡಿದ್ದೆ ನಮ್ಮ ಮಾವವ್ರಿಗೆ. ಇವತ್ತು ನಮ್ಮ ಕಡೆ ಕೂರ್ಗ್ ಸ್ಟೈಲ್ ಅಕ್ಕಿ ರೊಟ್ಟಿನ ನಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್, ಮತ್ತು ಆಯಿಲ್ ಇಲ್ಲದೆ ನಾವು ಬಳಸೋದ್ರಿಂದ ನನಗೆ ಭಾರಿ ಖುಷಿ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಉಳಿದಿರುವ ಅನ್ನನ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡಿ. ಅದಕ್ಕೆ ಚಿಟಿಕೆ ಉಪ್ಪು ಬೆರೆಸಿ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿ ನೀವು ಕೈಯಲ್ಲೇ ನಾದಬೇಕು, ಚಪಾತಿ ನಾದಿದಂಗೆ. ನಾದ್ತಾ ನೀವು ಇದರಲ್ಲಿ ಯಾವುದೇ ರೀತಿಯ ನೀರನ್ನು ಬಳಸಬಾರ್ದು. ಇದೊಂದು ನೀಟಾಗಿರೋ ಒಂದು ಡೋ ಶೇಪ್ಗೆ ಬರುತ್ತೆ. ಅದನ್ನು ಹೆಂಗೆ ಟೆಸ್ಟ್ ಮಾಡೋದು ಅಂತ ಹೇಳಿದರೆ, ಕೈಯಲ್ಲಿ ಸ್ವಲ್ಪ ನೀರನ್ನು ಟಚ್ ಮಾಡಿ ಅದನ್ನು
ಮುಟ್ಟುವಾಗ ಅದು ಅಂಟಬಾರ್ದು. ಅದರ ಅರ್ಥ ನಮಗೆ ನೀಟಾಗಿ ಹಿಟ್ಟು ರೆಡಿ ಆಗಿದೆ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಒಂದು 2 ಕೈಯಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ನನಗೆ 4 ರೊಟ್ಟಿ ಮೀಡಿಯಮ್ ಸೈಜ್ದು ಆಗಿದೆ. ಸೊ ನಾನೀಗ 4 ರೊಟ್ಟಿನ ಮಾಡ್ತಾ ಇದ್ದೀನಿ. 2 ನಾನು ತಿನ್ಕೊಳ್ತೀನಿ, ಇನ್ನೆರಡು ಯಾರಾದರೂ ತಿನ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಸೊ ಇವಾಗ ನಮಗೆ ರೊಟ್ಟಿ ಒತ್ತಕ್ಕೆ ಕೈಯಲ್ಲೂ ಒತ್ಬೋದು, ಮತ್ತು ರೊಟ್ಟಿ ಮಿಷಿನ್ ಸಿಗುತ್ತೆ. ಈ ಥರ ನಮ್ಮ ಮನೇಲಿ ರೊಟ್ಟಿ ಮಿಷಿನ್ ಇದೆ, ಸೊ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ನಾನು ಆಯಿಲ್ದು ಪೇಪರ್ನ 2 ತೆಗೆದಿಟ್ಕೊಂಡಿದ್ದೀನಿ, ಗೋಲ್ಡ್ ವಿನ್ನರ್ದು. ಸೊ ಮಧ್ಯದಲ್ಲಿ ಹಿಟ್ಟಿಟ್ಟು ಇದನ್ನು ಆಚೆ ಈಚೆ ಹಪ್ಪಳ ಒತ್ತಿದಂಗೆ ಪ್ರೆಸ್ ಮಾಡೋದು. ನಮಗೆ ಒಂದೊಂದು ಸತಿ ಸೈಡಲ್ಲಿ ದಪ್ಪ ಅಂತ ಅನಿಸಿದ್ರೆ ಇನ್ನೊಂದು ಸತಿ ನಾವು ಅದನ್ನ ನೀಟಾಗಿ ಮಧ್ಯದಲ್ಲಿ ಇಟ್ಟು ಇನ್ನೊಂದು ಪ್ರೆಸ್ ಕೊಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ಒಂದು ಕಡೆ ತವಾನು ಬಿಸಿಗಿಟ್ಟಿರಿ. ಆವಾಗ ನಾವು ನಿಧಾನಕ್ಕೆ ಪೇಪರ್ ತೆಗೆದು ಈ ಥರ ಹಾಕೊಂಡ್ಬಿಡ್ಬೇಕು. ಒಂದು ಸೈಡ್ ಜಾಸ್ತಿ ಕಾಯಂಗಿಲ್ಲ, ನೆಕ್ಸ್ಟ್ ನಾವು ತಿರುಗಿಸಿ ಹಾಕೋ ಸೈಡ್ ಮಾತ್ರ ಸ್ವಲ್ಪ ಜಾಸ್ತಿ ಕಾಯಬೇಕು. ಅದನ್ನು ಹಂಗೆ ಉಲ್ಟಾ ಮಾಡಿ ನಾವು ಗ್ಯಾಸ್ ಮೇಲೆ ಇಟ್ಟರೆ ಒಳ್ಳೆ ಹುಬ್ಬಿ ಬರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಇದು ಹೆಲ್ದಿ ಕೂಡ. ನಾವು ಈ ಥರ ಸ್ಟೀಮಲ್ಲಿ ಆಗಿರ್ಬೋದು, ಈ ಥರ ಆಯಿಲ್ ಹಾಕದೆ ಯಾವುದೇ ಪದಾರ್ಥ ತಿಂದ್ರೂ ಅದು ನಮಗೆ ಒಳ್ಳೆಯದೇ. ಸೊ ನನಗೆ ಯಾಕೋ ತುಂಬ ಕ್ರೇವಿಂಗ್ಸ್ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಇದನ್ನ ಮಾಡ್ತಾಯಿದ್ದೀನಿ. ಚಿಕನ್ ಕರಿಗೆ ಮಾತ್ರ ಇದು ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ನೀವೀಗ ನೋಡ್ತಾ ಇರ್ಬೋದು, ನಾನು 4 ರೊಟ್ಟಿನ ಸಹ ಮಾಡಿದೆ. ನಾನು 2 ರೊಟ್ಟಿನ ನಾನು ತಿನ್ನೋಕ್ಕೆ ಬಳಸ್ಕೊಂಡಿದ್ದೀನಿ. ಮಧ್ಯಾಹ್ನ 4 ಪೀಸ್ ಚಿಕನ್ ತೊಗೊಂಡಿದ್ದೀನಿ. ಹೇಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನನಗೆ ತುಂಬ ಖುಷಿ ಈ ಥರ ಮಾಡಿ ಮಾಡಿ. ಮುಂಚೆ ನಮ್ಮ ಅಜ್ಜಿ ಜೊತೆ ಮಾಡಿಟ್ಕೊಂಡು ತಿಂತಾಯಿದ್ದೆ. ಇವಾಗ ನೀವು ನೋಡೋದಾದರೆ ನಾನು ನೈಟಿಗೆ ಒಂದು ಸ್ಮೂತಿನ ಮಾಡ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನ್ ರಾಗಿ ಇದು ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಅದೇ ಮಾಲ್ಟಿಗೆ ಒಂದು ಸ್ವಲ್ಪ ಬನಾನ, ಎಲ್ಲ ನಟ್ಸ್ಗಳು ಹಾಕಿದ್ದೀನಿ. ಆ ವಿಡಿಯೋ ಒಂದು ಕಡೆ ಎಲ್ಲೋ ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಈ ಥರ ಮಾಡಿದ್ದೀನಿ. ತುಂಬ ತೆಳುವು ಮಾಡ್ಕೊಂಡಿದ್ದೀನಿ. ನನಗೆ ಮಧ್ಯಾಹ್ನ ರೊಟ್ಟಿ ತಿಂದಿರೋದ್ರಿಂದ ನನಗೆ ತುಂಬ ಹೊಟ್ಟೆ ಹೆವಿ ಅಂತ ಅನ್ನಿಸ್ತಾ ಇತ್ತು. ಆ ರೀಸನ್ಗೋಸ್ಕರ ನಾನು ಸ್ಮೂತಿಯಿಂದ ಡೇನ ನನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂತರನೇ ನಿಮಗೂ ರಿಸಲ್ಟ್ ಬರಲಿ.